ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಸಿಂಪಲ್ ಆದ ಒಂದು ದೋಸೆ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಇದನ್ನು ಇಷ್ಟಪಡ್ತಾರೆ. ಹೊರಗಡೆ ರೆಸ್ಟೋರೆಂಟಲ್ಲಿ ತಿಂತೀವಲ್ವ ನಾವು, ಅದಕ್ಕಿಂತಲೂ ರುಚಿಯಾಗಿ ಮನೆಯಲ್ಲಿ ನಾವು ಮಾಡ್ಬೋದು. ನೀವು ಇದನ್ನು ಜಸ್ಟ್ ಟ್ರೈ ಮಾಡಿ. ಬೇಗನೂ ಆಗುತ್ತೆ, ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಫ್ರೈಂಗ್ ಪ್ಯಾನ್ ತೊಗೊಳ್ಳಿ, ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಣ್ಣದಾಗಿ ಹೆಚ್ಚಿದ 2 ಈರುಳ್ಳಿಯನ್ನು ಹಾಕಿದ್ದೀನಿ ನಾನು. ನೀರುಳ್ಳಿ ಇದರಲ್ಲಿ ಕೆಂಪಾಗಲಿಕ್ಕಿಲ್ಲ, ಸ್ವಲ್ಪ ಫ್ರೈ ಮಾಡಲಿಕ್ಕೆ ಅಷ್ಟೇ. ನೀರುಳ್ಳಿ ಸ್ವಲ್ಪ ಫ್ರೈ ಆಗಿದೆ, ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ತೀನಿ. ಓಕೆ, ಇವಾಗ ನೋಡಿ ನೀರುಳ್ಳಿ ಇಷ್ಟೇ ಫ್ರೈ ಆಗಬೇಕು, ಇದಕ್ಕಿಂತ ಜಾಸ್ತಿ ಇಲ್ಲಿ ಫ್ರೈ ಆಗಲಿಕ್ಕಿಲ್ಲ. ಇವಾಗ ಇದಕ್ಕೆ ಹಾಕೋಣ ನಾವು ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್, ಕೊತ್ತಂಬರಿ ಪೌಡರ್, ಅರಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ 1 ನಿಮಿಷ ಇದನ್ನು ಫ್ರೈ ಮಾಡಿ. 1 ನಿಮಿಷ ಫ್ರೈ ಆಗಿದ್ದೆ, ಇದಕ್ಕೆ 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಸಿ ಟೊಮೆಟೊವನ್ನೇ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆ ಮೇಲೆ ಬರೋ ತನಕ ಇದನ್ನು ಫ್ರೈ ಮಾಡಲಿಕ್ಕುಂಟು. ಅಷ್ಟರವರೆಗೂ ನಾವು ದೋಸೆ ಹಿಟ್ಟನ್ನು ರೆಡಿ ಮಾಡೋಣ. ಇಲ್ಲಿ ನಾನು ರವೆ ತೊಗೊಂಡಿದ್ದೀನಿ, ಸಣ್ಣ ರವೆ, ಸೆಮೋಲಿನ ರವೆ ಅಂತ ಹೇಳ್ತಾರೆ, ಅದನ್ನು ನಾನು ತೊಗೊಂಡಿದ್ದೀನಿ. 3 ಕಪ್ಪಷ್ಟು ರವೆ ತೊಗೊಂಡು ಚೆನ್ನಾಗಿ ಒಂದು ನೀರಲ್ಲಿ ಅದನ್ನು ತೊಳಿತೀನಿ ನಾನು. ಓಕೆ, ರವೆ ವಾಶ್ ಮಾಡಿ ಆದಮೇಲೆ ಅದರ ನೀರನ್ನು ತೆಗೆಯೋಣ. ಇನ್ನೊಂದು ಸೈಡಲ್ಲಿ ಇವಾಗ ನಾವು ಪ್ಯೂರಿ ಹಾಕಿ, ಟೊಮೆಟೊ ಹಾಕಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ವಿ ನೋಡಿ, ಅದು ಕೂಡ ಫ್ರೈ ಆಗಿದೆ. ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ 1 ಕ್ಯಾಪ್ಸಿಕಮ್ ಹಾಗೂ ಹಸಿಮೆಣಸಿನಕಾಯಿ 2 ಸೇರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಇದರಲ್ಲಿ ಬೇಯಿಸಲಿಕ್ಕಿಲ್ಲ. ಕ್ಯಾಪ್ಸಿಕಮ್ ಹಾಕಿದ ತಕ್ಷಣ ಸಣ್ಣದಾಗಿ ಕುದಿ ಬರುವಾಗ ಗ್ಯಾಸನ್ನು ಆಫ್ ಮಾಡಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಇಲ್ಲಿ ನಾನು ಸ್ವಲ್ಪ ಚಿಲ್ಲಿ ಸಾಸ್ ಹಾಗೂ ಟೊಮೆಟೊ ಕೆಚಪ್ 2 ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದರಿಂದ ಸ್ವಲ್ಪ ಸ್ಪೈಸಿಯಾಗಿ ಸ್ವೀಟಾಗಿ ಈ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಮಾಡ್ಬೋದು. ಇದು ಆವಾಗ ಏನಾಗುತ್ತೆ, ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಯಾವಾಗ ಬೇಕು ನೋಡಿ ಆವಾಗ ಯೂಸ್ ಮಾಡ್ಬೋದು. ದೋಸೆ, ಚಪಾತಿ ಅಥವಾ ಏನಾದರೂ ಸ್ನ್ಯಾಕ್ಸ್ ತಿನ್ನುವಾಗ ಇದು ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ರವೆಯನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಟಿದೆ, ಚೆನ್ನಾಗಿ ನೆನೆದಿದೆ. ಇದಕ್ಕೆ ನಾನು ಮಜ್ಜಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ರವೆಯಲ್ಲಿ ಕಂಪ್ಲೀಟಾಗಿ ಸಾಫ್ಟ್ ಆಗಿದೆ. ಇವಾಗ ಮಜ್ಜಿಗೆ ಎಷ್ಟು ಬೇಕಿದು ಎಳ್ಕೊಳ್ಳಿ ರವೆ. ಆಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ, ಅಥವಾ ಈನೋ ಕೂಡ ನೀವು ಹಾಕ್ಬೋದು. ಈನೋ ಹಾಕೋದಾದರೆ ಲಾಸ್ಟ್ ದೋಸೆ ಬಿಡುವ ಟೈಮಿಗೆ ನೀವು ಹಾಕಬೇಕು. ಬೇಕಿಂಗ್ ಸೋಡಾ ಸ್ವಲ್ಪ ಹಾಕಿದರೆ ಸಾಕು, ಸಣ್ಣ ಸ್ಪೂನಲ್ಲಿ, ಜಾಸ್ತಿ ಬೇಕಂತಿಲ್ಲ. 2 ಇಲ್ಲಿ ಮಿಕ್ಸ್ ಮಾಡಲಿಕ್ಕಿರೋದು ವಿತ್ ಬೇಕಿಂಗ್ ಸೋಡಾ. ಇವಾಗ ನೋಡಿ ಇಷ್ಟು ದಪ್ಪ ಇಟ್ಟಿದ್ದೀನಿ. ಇದನ್ನು ಏನು ಮಾಡ್ತೀನಿ, ಇವಾಗ 1 ನಿಮಿಷ ಹಾಗೆಯೇ ಬಿಡ್ತೀನಿ. 1 ನಿಮಿಷ ಆದಮೇಲೆ ಇದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಹಾಗೂ ಗ್ರೈಂಡ್ ಮಾಡ್ತೀನಿ. ಓಕೆ, ಗ್ರೈಂಡ್ ಮಾಡಿದ್ದೀನಿ. ಇವಾಗ ಇಲ್ಲಿ ನಾನು ಮಜ್ಜಿಗೆಯನ್ನು ಹಾಕಿದ್ದೀನಿ. ನೀವು ಬೇಕಿದ್ರೆ ಮೊಸರನ್ನು ಕೂಡ ಆ್ಯಡ್ ಮಾಡ್ಬೋದು. ಸ್ವಲ್ಪ ಹುಳಿ ಇದೆ ಆದರೆ ಚೆನ್ನಾಗಾಗುತ್ತೆ. ಇವಾಗ ನಾನು ದೋಸೆ ಕಾವಲಿ ತೊಗೊಂಡಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಜಾಸ್ತಿ ಬಿಸಿ ಆಗಲಿಕ್ಕಿಲ್ಲ. ಬಿಸಿ ಆಗೋ ಮೊದಲೇ ಇದಕ್ಕೆ ನಾವು ದೋಸೆ ಹಿಟ್ಟನ್ನು ಹಾಕಬೇಕು. ದೋಸೆ ಹಾಕಿದ್ದೆ ಉಂಟು ನೋಡಿ, ಗ್ಯಾಸನ್ನು ಫಾಸ್ಟಲ್ಲಿಡಿ. ಹಾಗೂ ತೆಗೆಯೋ ಟೈಮಲ್ಲಿ ಮತ್ತೊಮ್ಮೆ ಗ್ಯಾಸನ್ನು ಸ್ಲೋವಲ್ಲಿಟ್ಟು ದೋಸೆ ಬಿಡುವ ಟೈಮಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕಾವಲಿಗೆ ತಣ್ಣಗೆ ಮಾಡಿ ಆಮೇಲೆ ದೋಸೆಯನ್ನು ಬಿಡಿ. ಇಲ್ಲಿ ನಾನು ಬಟರ್ ಹಾಕ್ತಾ ಇದ್ದೀನಿ. ಬಟರ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಈ ದೋಸೆಗೆ. ನೀವು ಬಟರ್ ಬದಲು ಎಣ್ಣೆ ಕೂಡ ಹಾಕ್ಬೋದು ಅಥವಾ ತುಪ್ಪ ಕೂಡ. ಹಾಗೂ ರೆಡಿ ಮಾಡಿದ ಚಟ್ನಿ ಇತ್ತು ನೋಡಿ, ಅದನ್ನು ಇದರ ಮಧ್ಯದಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಇಷ್ಟ ಇದೆ ಆದರೆ ಮಧ್ಯದಲ್ಲಿ ಹಾಕಿ, ಇಲ್ಲದ್ರೆ ಸೈಡಲ್ಲಿ ಚಟ್ನಿ ಕೊಡ್ತೀವಿ ನೋಡಿ, ಆ ರೀತಿ ಕೂಡ ನಾವು ಕೊಡ್ಬೋದು. ಮೇಲ್ಗಡೆಯಿಂದ ನಾನು ಸ್ವಲ್ಪ ಇದಕ್ಕೆ ಚೀಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಇಷ್ಟ ಇದೆ ಆದರೆ ಹಾಕದಿದ್ರೂ ನಡೆಯುತ್ತೆ, ಏನಾಗಲ್ಲ. ಓಕೆ, ಚೆನ್ನಾಗಿ ಖಡಕ್ಕಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಈ ರೀತಿ ಬಂದರೆ ಆಯಿತು. ಬಿಸಿ ಇರುವಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾಗಿದ್ದೆ ಮಾತ್ರ ಈ ದೋಸೆ ಸಾಫ್ಟ್ ಆಗುತ್ತೆ. ನೀವು ಯಾವ ರೀತಿ ಬೇಕು ಆ ರೀತಿ ಇದನ್ನು ತಿನ್ಬೋದು. ಓಕೆ, ನೋಡಿದ್ರಲ್ಲ, ತುಂಬ ಸಿಂಪಲ್ ಇದೆ. ಇದೇ ರೀತಿ ನೀವು ಎಲ್ಲವನ್ನೂ ಕೂಡ ಮಾಡಿ ಖಂಡಿತವಾಗ್ಲೂ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ. ಈ ಚಟ್ನಿಯೊಂದಿಗೆ ಈ ದೋಸೆ ಉಂಟು ನೋಡಿ, ತುಂಬ ಸೂಪರ್ ಆಗುತ್ತೆ. ಬೇಕಿದ್ದರೆ ನೀವು ಚಟ್ನಿ ಸಣ್ಣದಾಗಿ ಚಿಕನನ್ನು ಕೂಡ ಕಟ್ ಮಾಡಿ ಹಾಕ್ಬೋದು, ಇನ್ನೂ ಕೂಡ ಚೆನ್ನಾಗಾಗುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಪನ್ನೀರ್ ಕೂಡ ನೀವು ಆ್ಯಡ್ ಮಾಡ್ಬೋದು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ.
ನೋಡಿದ್ರಲ್ಲ ಕ್ರಿಸ್ಪಿಯಾಗಿರುತ್ತೆ ಬಿಸಿ ಇರುವಾಗ. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.